ರೀ, ತಗೊಳ್ಳಿ ಕಾಫಿ. ಅರು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾಯಲ್ಲಿ ಕೂತ್ಕೋ. ನನಗೆ ಗೊತ್ತು ಬಿಡಿ ನೀವೇನು ಹೇಳ್ತೀರಾ ಅಂತ. ಏನು? ಹೇಗೂ ನಿಮ್ಮ ಫ್ರೆಂಡ್ ರಾಜಶೇಖರ್ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದೀರಾ, ಇನ್ನೇನು ಕೆಲಸ ಅವ್ರಿಗೆ? ಬಾರೋ ಶ್ಯಾಮು, ಒಂದು ವಾರ ನಾನು ನೀನು ಧರ್ಮಸ್ಥಳ, ಸುಬ್ರಹ್ಮಣ್ಯ ಅಲ್ಲಿ ಇಲ್ಲಿ ಸುತ್ಕೊಂಬರೋಣ ಅಂತ ಹೇಳಿರ್ತಾರೆ, ಅದೇ ತಾನೇ? ಅದಲ್ಲ ಕಣೆ. ಅದಲ್ವಾ? ಇನ್ನೇನಪ್ಪ? ನೀನು ಕೂತ್ಕೊಳ್ಳೆ ಮೊದಲು, ಆಮೇಲೆ ನಾನು ಹೇಳ್ತೀನಿ. ಅದೇನು ಹೇಳಿ. ಅರು, ರಾಜಶೇಖರ್ ಹೇಳ್ದ ನಿಮ್ಮ ದೊಡ್ಡ ಮಗ ಅರುಣ್ ಒಳ್ಳೆ ಕೆಲಸದಲ್ಲಿದ್ದಾನೆ, ಇನ್ನೂ ಯಾಕೆ ನೀವು ಅವ್ನ ಮದುವೆ ಮಾಡೋ ಯೋಚನೆ ಮಾಡಿಲ್ಲ ಅಂತ. ರೀ, ನಿಮ್ಮ ಫ್ರೆಂಡಿಗೆ ಹೇಳಬೇಕಿತ್ತು, ನನ್ನ ಹೆಂಡತಿ ಯಾವಾಗಲೂ ಇದೇ ವಿಚಾರ ಮಾತಾಡ್ತಿರ್ತಾಳೆ, ಆದರೆ ನಾನು ಕಿವಿ ಮೇಲೆ ಹಾಕೊಳ್ಳಲ್ಲ ಅಂತ. ನೋಡು ನೋಡು, ಇದಕ್ಕೆ ನನಗೆ ನಿನ್ನ ಮೇಲೆ ಕೋಪ ಬರೋದು. ಇರೋ ವಿಷಯ ಹೇಳಿದ್ರೆ ಎಲ್ರಿಗೂ ಕೋಪ ಬಂದೇ ಬರುತ್ತೆ. ಈಗ ನಾನು ಹೇಳೋದನ್ನ ಕೇಳಿಸ್ಕೋತೀಯೋ ಇಲ್ವೋ ಅಷ್ಟು ಹೇಳು. ಹಾಂ ಸರಿ, ಅದೇನೇನು ಬೇಗ ಬೇಗ ಹೇಳಿ, ನನಗೆ ತುಂಬ ಕೆಲಸ ಇದೆ. ಅವನಿಗೆ ಗೊತ್ತಿರೋ ಒಂದು ಒಳ್ಳೆ ಸಂಬಂಧ ಇದೆಯಂತೆ, ಮದುವೆ ಮಾಡ್ತೀನಿ ಮಗಂಗೆ ಅನ್ನೋದಾದರೆ ನಾನು ಹುಡುಗಿ ಮನೆಯವ್ರನ್ನ ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಹೌದಾ? ಮತ್ತಿನ್ಯಾಕೆ ತಡ, ವಿಚಾರಿಸಕ್ಕೆ ಹೇಳ್ಬಿಡಿ. ಅಲ್ಲ ಕಣೆ, ಅರುಣನ್ನ ಒಂದು ಮಾತು ಕೇಳಬೇಡ್ವಾ? ಹೇಳು. ಅವನನ್ನು ಕೇಳಿದ್ರೆ ಅವನಿಗೆ ಮದುವೆ ಮಾಡೋಕ್ಕಾಗತ್ತಾ? ನಾವು ಒಂದು ವಿಷಯ ಹೇಳೋಣ, ಆದರೆ ಅವನು ಒಪ್ಪಿಗೆ ಕಾಯ್ಕೊ ಕೂತ್ಕೊಂಡ್ರೆ ಈ ಮನೆಗೆ ಹುಡುಗಿ ಎಲ್ಲ ಬರೋದು ಮುದುಕಿನೇ. ಕಾಫಿ ಆರೋಯ್ತು, ಬೇಗ ಬೇಗ ಕುಡೀರಿ, ನನಗೆ ಕೆಲಸ ಇದೆ. ಸಾಯಂಕಾಲ ಅರುಣ್ ಬಂದಮೇಲೆ ನಾನು ಅವನ ಹತ್ರ ಮಾತಾಡ್ತೀನಿ. ಸಾಯಂಕಾಲ. ಅಣ್ಣ, ವರುಣ್ ಇವತ್ತು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೋಗಿದ್ಯಲ್ಲ, ಹೇಗಾಯ್ತು? ಚೆನ್ನಾಗಿ ಮಾಡಿದ್ದೀನಿ, ಇನ್ನೊಂದು ವಾರದೊಳಗಡೆ ನಾವೇ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದಾ? ವೆರಿ ಗುಡ್. ಅಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಆಯ್ತಪ್ಪ. ಬರ್ತೀನಿ ಅಣ್ಣ. ವರುಣ್, ತುಂಬ ಲೇಟ್ ಮಾಡಬೇಡ, ಕತ್ಲಾಗೋಕೆ ಮುಂಚೆ ಮನೇಲಿ ಇರಬೇಕು. ಅಣ್ಣ, ನನ್ನನ್ನೇನು ಅಂಜಲಿ ಅಂದ್ಕೊಂಡಿದ್ಯಾ ಈ ಮಾತು ಹೇಳೋಕ್ಕೆ? ಅದ್ಯಾಕೆ ಹಾಗೆ ಕೇಳ್ತಿದ್ಯಾ ವರುಣ್? ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಸುತ್ತಕ್ಕೆ ಅಂತ ಒಂದು ಟೈಮ್ ಇರುತ್ತೆ, ಅಷ್ಟರೊಳಗಡೆ ಮನೆಗೆ ಬರಬೇಕು. ಅದಕ್ಕೆ ನಾನು ನಿನಗೆ ಹೇಳ್ತಾ ಇರೋದು. ಸರಿ ಅಣ್ಣ, ಆಯಿತು. ವರುಣ್ ತನ್ನ ಅಣ್ಣ ಅರುಣ್ ಮಾತಿಗೆ ತುಂಬಾನೇ ಬೆಲೆ ಕೊಡ್ತಿರ್ತಾರೆ. ಅರುಣ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಕಣ. ಅಯ್ಯೋ, ಮಾತಾಡಮ್ಮ, ಅದಕ್ಕೆ ಯಾಕೆ ಪರ್ಮಿಷನ್ ಕೇಳ್ತಿದ್ಯಾ? ಯಾವಾಗ ನೋಡಿದ್ರು ನೀನು ಆಫೀಸ್ ಕೆಲಸ ಅದು ಇದು ಅಂತ ಬ್ಯುಸಿ ಇರ್ತೀಯಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಪರವಾಗಿಲ್ಲಮ್ಮ, ಅದೇನು ಹೇಳು. ಅದು ನಿಮ್ಮ ಅಪ್ಪನ ಫ್ರೆಂಡ್ ರಾಜಶೇಖರ್ ಇದ್ದಾರಲ್ಲ, ಅವರು ನಿಮ್ಮ ಅರುಣ್ಗೆ ಮದುವೆ ಮಾಡೋದಾದ್ರೆ ಹೇಳಿ ಒಂದು ಒಳ್ಳೆ ಸಂಬಂಧ ಇದೆ ಅಂತ ಹೇಳಿದ್ರಂತೆ, ಅದಕ್ಕೆ. ಹೌದಾ? ನಿನಗೆ ಅಪ್ಪಂಗೆ ಹೇಗನ್ಸುತ್ತೋ ಆ ರೀತಿ ಮಾಡಿ, ನಂದೇನಿಲ್ಲಮ್ಮ. ಅಲ್ಲಪ್ಪ, ನಿನಗೆ ನನ್ನ ಮದುವೆ ಆಗೋ ಹುಡುಗಿ ಹೀಗೆ ಇರಬೇಕು, ಇದನ್ನೇ ಓದಿರಬೇಕು ಅಂತ ನಿರೀಕ್ಷೆಗಳಿರುತ್ತಲ್ವಾ, ಅದಕ್ಕೆ ಕೇಳಿದೆ. ಇದೇ ಅಮ್ಮ, ಆದರೆ ಇದನ್ನೇ ಓದಿರಬೇಕು, ಹುಡುಗಿ ಬೆಳ್ಳಿಗೆ ಇರಬೇಕು, ತೆಳ್ಳಿಗೆ ಇರಬೇಕು ಅನ್ನೋದಿಲ್ಲ. ನನಗೆ ಈ ಮನೆಗೆ ನಿಮಗೆಲ್ಲ ಹೊಂದ್ಕೊಂಡು ಹೋದರೆ ಸಾಕು. ಸರಿ, ಹಾಗಾದರೆ ರಾಜಶೇಖರ್ ಅವ್ರಿಗೆ ಹೇಳಿ ಆ ಸಂಬಂಧನ ವಿಚಾರಿಸೋಣ ಅಲ್ವಾ? ಹಾಂ ಸರಿ. ಎಲ್ಲಿ ಹೋದ್ರಿ ಇವರು? ಏನಾದರೂ ಒಂದು ವಿಷಯ ಹೇಳೋಣ ಅಂತ ಬಂದರೆ ಇವ್ರು ಪತ್ತೇನೇ ಇರಲ್ಲಪ್ಪ. ಹಲೋ, ಎಲ್ಲಿದ್ದೀರಾ? ಹೌದಾ, ಒಳ್ಳೇದಾಯಿತು. ಅದು ಅರುಣ್ ಹೇಳ್ದ, ರಾಜಶೇಖರ್ ಅಂಕಲ್ಗೆ ಆ ಹುಡುಗಿಯ ಮನೆಯವ್ರನ್ನ ವಿಚಾರಿಸಕ್ಕೆ ಹೇಳು ಅಂತ. ಹೇಗೂ ನೀವು ಅವ್ರ ಜೊತೆನೇ ಇದ್ದೀರಲ್ಲ, ವಿಚಾರಿಸ್ಕೊಂಡೆ ಬಂದ್ಬಿಡಿ. ಹಾಂ ಸರಿ. ಈ ಅಂಜಲಿ ಎಲ್ಲಿ ಹೋದ್ಲು? ರೂಮಲ್ಲಿ ಒಬ್ಬಳೇ ಕುತ್ಕೊಂಡು ಏನು ಮಾಡ್ತಿರ್ತಾಳೆ ಇವಳು? ಅಂಜಲಿ ರೂಮಲ್ಲಿ ಕುತ್ಕೊಂಡು ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾಳೆ. ಅಂಜಲಿ, ಅಂಜಲಿ. ಹಾಂ ಹೌದಾ? ಹಾಗಾದರೆ ನಾಳೆ ಕಾಲೇಜಿಂದ ಬರೋದು ಲೇಟ್ ಆಗುತ್ತೆ ನಾವು. ಅಲ್ಲ ಸುಷ್ಮಾ, ನಾವು ಕ್ಲಾಸ್ ಅಟೆಂಡ್ ಮಾಡಿ ಮತ್ತೆ ಪ್ರಾಜೆಕ್ಟ್ ವರ್ಕ್ಗೆಲ್ಲ ಇದು ಮಾಡಿಕೊಂಡು ಎಷ್ಟೊತ್ತಾಗುತ್ತೆ ಅಲ್ವಾ? ನಾನು ಅದಕ್ಕೆ ಚೈತ್ರ ಮನೆಗೆ ಹೋಗಿದ್ನಾ, ಅವಳು ನೋಡಿದ್ರೆ ಈ ಕಡೆ ಬಂದುಬಿಟ್ಟಿದ್ದಾಳೆ. ಒಂದು ಕೆಲಸ ಮಾಡೋಣ, ನಾಳೆ ನೀನು ಬೇಗ ಬಾ ಕಾಲೇಜ್ಗೆ, ಒಂದು 9 ಗಂಟೆ ಹಾಗೆ ಬಾ, ನಾನು ಬರ್ತೀನಿ.
ಹಾಂ ಸರಿ. ಅಂಜಲಿ ತನ್ನ ಅಮ್ಮ ಬಂದರು ಅಂತ ಬೇಕು ಬೇಕು ಅಂತ ಅವಳ ಫ್ರೆಂಡ್ ಸುಷ್ಮಾ ಹತ್ರ ಮಾತಾಡ್ತಿರೋ ಥರ ನಾಟಕ ಮಾಡ್ತಾಳೆ. ಪಾಪ ಅರುಂಧತಿ ನಿಜವಾಗ್ಲೂ ಸುಷ್ಮನ್ ಜೊತೆನೇ ಮಾತಾಡ್ತಿದ್ದಾಳೆ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಪಾಪ ಅಂಜಲಿಗೆ ಓದಬೇಕು ಅನ್ನೋ ಟೆನ್ಷನ್ನು. ಎಲ್ರಿಗೂ ಅವ್ರವ್ರ ಟೆನ್ಷನ್ ಇದ್ದೇ ಇರುತ್ತಲ್ವಾ. ಈಗ ನಮ್ಗೆ ಹೇಗೆ ಇನ್ನೂ ಮನೆ ಕೆಲಸ ಆಗಿಲ್ಲ, ಅಡುಗೆ ಕೆಲಸ ಆಗಿಲ್ಲ ಅನ್ನೋ ಟೆನ್ಷನ್ ಇರುತ್ತೋ ಅವ್ರಿಗೂ ಅದೇ ಥರ. ನಾನು ಅವಳನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಹೇಳೋ ಸಡನ್ನಾಗಿ ಅಮ್ಮ ಬಂದ್ಬಿಟ್ರು, ಅದಕ್ಕೆ ಆ ರೀತಿ ಮಾತಾಡಿದೆ. ಸರಿ ಸರಿ, ನಾನು ಯಾವಾಗಲೂ ಫೋನಲ್ಲಿ ಮಾತಾಡ್ತಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನಾನು ನಾಳೆ ಮನೆಯಿಂದ ಹೊರಟ ತಕ್ಷಣ ನಿನಗೆ ಫೋನ್ ಮಾಡ್ತೀನಿ. ಬಾಯ್. ಅಮ್ಮ. ಏನಮ್ಮ, ಏನೋ ಅಂಜಲಿ ಅಂತ ಕೂಕೊಂಡು ಬಂದೆ, ಆಮೇಲೆ ಹಾಗೆ ವಾಪಸ್ ಬಂದ್ಬಿಟ್ಟೆ ಅಲ್ವೇ? ಅಂಜಲಿ ಬೆಳಗ್ಗೆ ರೂಮ್ ಸೇರ್ಕೊಂಡವಳು, ಇಷ್ಟೊತ್ತು ಏನು ಮಾಡ್ತಿದ್ಯಾ ಅದನ್ನು ನೋಡೋಣ ಅಂತಾನೆ ಬಂದೆ. ನೀನು ನಿನ್ನ ಫ್ರೆಂಡ್ ಸುಷ್ಮಾ ಹತ್ರ ಮಾತಾಡ್ತಿದ್ಯಲ್ಲ, ಅದಕ್ಕೆ ಸುಮ್ಮನಾದೆ. ಹೌದಮ್ಮ, ಅದೇನೋ ಪ್ರಾಜೆಕ್ಟ್ ವರ್ಕ್ ಅಂತೆ, ತಲೆ ಕೆಟ್ಟೋಗುತ್ತೆ. ಅದಕ್ಕೆ ನಾಳೆ ಬೇಗ ಕಾಲೇಜಿಗೆ ಹೋದರೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡ್ಬೋದು ಅಂತ ಮಾತಾಡ್ತಿದ್ದೆ. ಸರಿ, ಕಾಫಿ ಕೊಡ್ಲಾ? ಬೇಡಮ್ಮ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ತಲೆ ನೋವ್ತಾ ಇದೆ. ಮುಸ್ಸಂಜೆ ಹೊತ್ತಲ್ಲಿ ಹೆಣ್ಮಕ್ಳು ಮಲ್ಕೋಬಾರ್ದು ಅಂಜಲಿ, ಹೇಳಿದ್ ಕೇಳು. ಅಮ್ಮ, ನೀನು ಏನಾದರೂ ಮಾಡ್ಕೊ, ನನಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ಬೇಡ ಅಷ್ಟೇ. ನಾನಂತೂ ಮಲ್ಕೋತೀನಿ. ಏನಪ್ಪ ಇವಳು ಹೇಳಿದ ಒಂದು ಕೇಳಿಸ್ಕೊಳ್ಳಲ್ಲ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಇವಳು ಕತೆ ಏನು ಅಂತಾನೆ ನನಗೆ ಅರ್ಥ ಆಗಲ್ಲ. ಮಾನ್ಯ ದಿನ ಬೆಳಗ್ಗೆ ಸಾಕಮ್ಮ ಅರುಂಧತಿ ಅವ್ರ ಮನೆಗೆ ಕೆಲಸಕ್ಕೆ ಅಂತ ಹೋಗ್ತಿರ್ತಾರೆ. ದೂರದಲ್ಲಿ ಅಂಜಲಿ ಯಾವುದೋ ಹುಡುಗನ ಜೊತೆ ಬೈಕಲ್ಲಿ ಬರೋದನ್ನ ನೋಡ್ತಾರೆ. ಅಲ್ಲಿ ಬರ್ತಾ ಇರೋದು ಅಂಜಲಿ ಅಕ್ಕ ಅಲ್ವಾ? ಇವ್ರು ಯಾಕೆ ಯಾವುದೋ ಹುಡುಗನ ಜೊತೆ ಬೈಕಲ್ಲಿ ಬರ್ತಾ ಇದ್ದಾರೆ? ತಕ್ಷಣ ಸಾಕಮ್ಮ ಆ ಮರದ ಹಿಂದೆ ನಿಂತ್ಕೋತಾರೆ. ಯಾಕೋ ಗಾಡಿ ನಿಲ್ಲಿಸ್ದೆ, ಏನಾಯ್ತು? ಅಂಜು, ಪೆಟ್ರೋಲೇ ಹಾಕ್ಸಿಲ್ಲ. ಇವಾಗಿರೋ ಪೆಟ್ರೋಲು ಸಾಕಾಗಲ್ಲ. ಅದಕ್ಕೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಹೋಗೋಣ, ಅದಕ್ಕೆ ಗಾಡಿ ತಿರುಗಿಸ್ದೆ. ಈಗಾಗಲೇ ಲೇಟ್ ಆಗೋಯ್ತು, ಇದು ಬೇರೆನಾ? ಸರಿ ನಡಿ, ಯಾರಾದ್ರೂ ನೋಡಿದ್ರೆ ಕಷ್ಟ. ನಡಿ ಬೇಗ, ಲೇಟ್ ಆಗಿದೆ. ಅಯ್ಯೋ ದೇವ್ರೆ, ಈ ಅಂಜಲಿ ಅಕ್ಕನಿಗೆ ಈ ಥರ ಬುದ್ಧಿ ಯಾಕೆ ಬಂತು? ಪಾಪ ಐನೋರು ಅಮ್ಮನೋರು ಇರೋದು ಒಂದೇ ಹುಡುಗಿ ಅಂತ ಎಷ್ಟು ಒದ್ದಾಡ್ತಾರೆ. ಈಗ ಏನು ಮಾಡೋದು? ಈ ವಿಚಾರನ ಅಮ್ಮನವ್ರಿಗೆ ಹೇಳದೆ ಇರೋಕ್ಕೂ ಆಗಲ್ಲ, ಆದರೆ ಹೇಗೆ ಹೇಳೋದು? ಸಾಕಮ್ಮ, ಏನಿವತ್ತು ಇಷ್ಟು ಬೇಗ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ಯಾ? ಅದಿರ್ಲಿ ಏನೋರೆ, ಅಂಜಲಿ ಅಕ್ಕ ಇಲ್ಲಿ? ಅವಳು ಕಾಲೇಜ್ಗೆ ಹೋಗಿದ್ದಾಳೆ. ಏನು ಕಾಲೇಜ್ಗ? ಅಲ್ಲ ಏನೋರೆ, ಕಾಲೇಜ್ ಇರೋದು 10 ಗಂಟೆಗೆ, ಈಗಿನ್ನು 8:45. ಇಷ್ಟು ಬೇಗ ಹೋದ್ರಾ? ನೀವು ನಮ್ಮ ಮನೆಗೆ ಬರೋದು ಯಾಕೆ? ಯಾಕೆ ಅಂದ್ರೆ ಕೆಲಸ ಮಾಡಕ್ಕೆ. ಹೌದಲ್ವಾ? ನಿಮ್ಮ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗಿ. ಅಂಜಲಿ ಎಲ್ಲಿ ಹೋದ್ಲು, ಅರುಣಣ್ಣ ಎಲ್ಲಿ ಹೋದ, ಅದೆಲ್ಲ ನಿಮ್ಗೆ ಯಾಕೆ? ಅಲ್ಲ ಏನೋರೆ, ನಿನ್ನೆಯಿಂದ ಅಂಜಲಿ ಅಕ್ಕ ನೋಡೇ ಇಲ್ವಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ನಿನ್ನೆ ನೀವು ಕೆಲ್ಸಕ್ಕೆ ಬಂದಾಗ ಅವಳು ಇನ್ನೂ ಎದ್ದಿರ್ಲಿಲ್ಲ. ಯಾಕಂದ್ರೆ ಅವಳು ಕಾಲೇಜ್ ಟ್ರಿಪ್ ಹೋಗಿದ್ಲು, ಸುಸ್ತಾಗಿತ್ತು ಅಂತ ಮಲ್ಕೊಂಡಿದ್ಲು. ಇವತ್ತು ಕಾಲೇಜ್ ಇದೆ, ಅದಕ್ಕೆ ಬೇಗ ಎದ್ದು ಹೋಗಿದ್ದಾಳೆ. ಸರಿ ಬಿಡಿ, ತಪ್ಪಾಯ್ತು. ಹೋಗ್ಲಿ ಬಿಡೋ ವರುಣ್, ಏನೋ ಪಾಪ ಅವಳು ಅಂಜಲಿ ಕಾಣಿಸ್ತಿಲ್ವಲ್ಲ ಅಂತ ಕೇಳಿದಾಳೆ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತೀಯಾ? ಅಪ್ಪ, ಅವ್ರಿಲ್ಲಿ ಬರೋದು ಮನೆ ಕೆಲಸ ಮಾಡೋಕ್ಕೆ, ಅದನ್ನು ಮುಗಿಸ್ಕೊಂಡು ಹೋಗ್ತಿರ್ಬೇಕು. ನಮ್ಮನೆ ವಿಚಾರ ಅವ್ರಿಗೇನಕ್ಕೆ? ಇದೆಲ್ಲ ಅಮ್ಮ ಕೊಟ್ಟಿರೋ ಸದ್ರ ಅಷ್ಟೇ. ಅದು ಬಿಡು, ನಿನ್ನೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ಯಲ್ಲ, ಹೇಗನ್ನಿಸ್ತು? ನಿನ್ನೆ ಸಾಯಂಕಾಲನೇ ಕೇಳಬೇಕು ಅಂತ ಇದ್ದೆ. ಆ ರಾಜಶೇಖರನ್ ನೋಡಕ್ಕೆ ಹೋದೆ, ನಾನು ಬರೋ ಅಷ್ಟೊತ್ತಿಗೆ ನೀನು ಊಟ ಮಾಡಿ ಮಲಗಿಬಿಟ್ಟಿದ್ದೆ. ಸರಿ, ಯಾಕೆ ಎಬ್ಸೋದು, ಬೆಳಗ್ಗೆ ಕೇಳಿದ್ರಾಯ್ತು ಅಂತ ಸುಮ್ಮನಾದೆ. ಚೆನ್ನಾಗಿ ಮಾಡಿದ್ದೀನಿ, ನಾವೇ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದಾ? ಒಳ್ಳೇದಾಗ್ಲಪ್ಪ. ಹೇಗೋ ಅರುಣಂಗೆ ಒಂದು ಒಳ್ಳೆ ಕೆಲಸ ಸಿಕ್ತು. ನಿನಗೂ ಅದೇ ಥರ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ನೋಡು, ನಮ್ಗೆ ಅದೇ ಸಮಾಧಾನ. ಏನು, ನಾನು ಕೆಲಸ ಮಾಡೋ ಮನೆ ಹುಡುಗಿ ಅಂತ ವಿಷಯ ಹೇಳೋಣ ಅಂದ್ಕೊಂಡ್ರೆ ನನ್ನೇ ಅಂತಾರೆ. ನಾಳೆ ಅಂಜಲಿ ಏನಾದರೂ ಆ ಹುಡುಗನ ಜೊತೆ ಹೋದರೆ ನನ್ನ ಮರ್ಯಾದೆ ಹಾಳಾಗುತ್ತಾ? ಇವ್ರದ್ದು ತಾನೇ ಹೋಗೋದು. ಪಾಪ ಅರುಂಧತಿ ಅಮ್ಮನವರು ಹಾಗಲ್ಲ,
ಒಂದು ಹೊತ್ತು ಅವ್ರು ತಿನ್ನಲಿಲ್ಲ ಅಂದರೂ ಸಾಕಮ್ಮ, ತಗೋ ನಿನಗೆ ತಿಂಡಿ ಅಂತ ಕೊಡ್ತಾರೆ. ಅಂಥವ್ರಿಗೆ ನಾನು ದ್ರೋಹ ಮಾಡಬಾರ್ದು. ಸಾಕಮ್ಮ, ಅರುಂಧತಿ ಅವ್ರಿಗೆ ಅಂಜಲಿ ಯಾವುದೋ ಹುಡುಗನ ಜೊತೆ ಹೋಗ್ತಾ ಇದ್ಲು ಅನ್ನೋ ವಿಷಯ ಹೇಳ್ತಾಳ. ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.